ಏನು ಪ್ರಶ್ನೆ ಮಾಡಿದ್ದಾರೆ 31/1/26 ಬೆಳಿಗ್ಗೆ 8 ಗಂಟೆಗೆ ಹುಮ್ನಾಬಾದ್ ತಾಲೂಕಿನಲ್ಲಿ ಮೊಳಕೇರ ಗ್ರಾಮ ಅಲ್ಲಿ ಜಬ್ಬಾರ್ ಸಾಬ್ ತಂದೆ ರಜಾಕ್ ಸಾಬ್ ಮುಲ್ಲಾವಾಲೆ ಇವರು ಒಂದು ಫೈಬರ್ ಡೋರ್ ವೆಲ್ಡಿಂಗ್ ಹಾಗೂ ವುಡ್ ವರ್ಕ್ ಮತ್ತು ದ್ವಿಚಕ್ರ ವಾಹನಗಳನ್ನು ರಿಪೇರಿ ಮಾಡ್ತಕ್ಕಂಥ ಒಂದು ಶಾಪ್ನ ಇಟ್ಕೊಂಡಿರ್ತಾರೆ. ಅಲ್ಲಿ ಅವರು ಈ ಕೆಲಸಕ್ಕಾಗಿ ವಿವಿಧ ಕೆಮಿಕಲ್ಸ್ಗಳನ್ನು ಅವರು ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಅದು ಆಕಸ್ಮಿಕವಾಗಿ ಆ ಕೆಮಿಕಲ್ಸ್ದು ತಾಂತ್ರಿಕವಾದಂಥ ವಿಚಾರ ಅವ್ರಿಗೇನು ಗೊತ್ತಿರೋದಿಲ್ಲ. ಆದರೆ ಆ ಮಿಕ್ಸ್ಚು ಮಾಡ್ದಂಗೆ ಆ ಕೆಮಿಕಲ್ಸ್ ಮಿಕ್ಸ್ ಆದಾಗ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಅದು ಕೂಡ ಅವರಿಗೆ ಐಡಿಯಾ ಇಲ್ಲ. ಅದು ಮಿಕ್ಸ್ ಆಗಿದೆ. ಅವತ್ತು 31/1/26 ಬೆಳಿಗ್ಗೆನೆ ಅವರು ಅದನ್ನೆಲ್ಲ ಆ ರಿಪೇರಿ ಕೆಲಸಕ್ಕೆ ಇಟ್ಕೊಳ್ಳುವಾಗ ಅದು ಎಕ್ಸ್ಪ್ಲೋಡ್ ಆಗಿದೆ. ಕೆಮಿಕಲ್ ರಿಯಾಕ್ಷನ್ ಆಗಿ ಎಕ್ಸ್ಪ್ಲೋಡ್ ಆಗಿದೆ. ಅದರಲ್ಲಿ ಸುಮಾರು 6 ಜನರಿಗೆ ಗಾಯಗಳಾಗಿದ್ದಾವೆ. ಅವರೆಲ್ಲರಿಗೂ ಕೂಡ ಆಸ್ಪತ್ರೆಗೆ ಸೇರಿಸಿ ಅವರಿಗೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದೆಲ್ಲ ಮಾಡಿದ್ದಾರೆ. ಇದೇ ಘಟನೆ ಇದೇ ಶಾಪ್ನಲ್ಲಿ 25ರಲ್ಲಾಗಿದೆ. ಇದೇ ರೀತಿ ಆಗಿದೆ. 25ರಲ್ಲಿ ಮೇ 25 ನಲ್ಲಿ ಇದೇ ಶಾಪ್ನಲ್ಲಿ ಇದೇ ರೀತಿ ಕೆಮಿಕಲ್ ಮಿಕ್ಸ್ ಆಗಿ ಎಕ್ಸ್ಪ್ಲೋಡ್ ಆಗಿದೆ. ಆಗ ಒಂದು ಮಗುಗೆ ಒಂದು ಗಾಯ ಆಗಿ ಅದನ್ನು ರಿಪೇರಿ ಮಾಡಿದ್ದಾರೆ. ಇದು ಸಂಶಯ ಏನಂದ್ರೆ ಇದು ಏನೋ ಎಕ್ಸ್ಪ್ಲೋಸಿವ್ಸ್ ಇಟ್ಟು ಅವರು ಬಾಂಬ್ ತಯಾರು ಮಾಡ್ತಾ ಇದ್ರು. ಆ ರೀತಿ ಒಂದು ಸಂಶಯ ಬಂದ ಮೇಲೆ ನಾವು ನಮ್ಮ ಇಲಾಖೆಯವರು ಪೊಲೀಸ್ನವರು ಚೆಕ್ ಮಾಡೋದು ಇನ್ವೆಸ್ಟಿಗೇಟ್ ಮಾಡೋದ್ರ ಜೊತೆಗೆ NIAನವರು ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸಿ ತಮ್ಗೆ ಗೊತ್ತಿದೆ. NIAನವರು IBನವರು ಅವರು ಕೂಡ ಇದೇನೋ ಬಾಂಬು ಮಾಡಿದ್ದಾರೆ ಅನ್ನೋ ಥರ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದರೆ ಇದು ಬರೀ ಈ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಈ ರೀತಿ ಆಗಿರೋದು ಅಂತಕ್ಕಂಥದ್ದು. ಈಗಾಗಲೇ ನಾವು ಅವ್ರನ್ನ ಯಾರು ಮುಲ್ಲಾವಾಲೆ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ. ಜೊತೆಗೆ ಹಿಂದೆ ಗಾಯಗೊಂಡಾಗ ಕೂಡ ಸರ್ಕಾರವೇ ಅವರಿಗೆ ಖರ್ಚುಗಳನ್ನೆಲ್ಲ ಮಾಡಿ ಅವರಿಗೆ ಗಾಯಾಳುಗಳಿಗೆ ಆಸ್ಪತ್ರೆಗೆ ಸೇರಿಸಿ ಆ ಖರ್ಚನ್ನೆಲ್ಲ ಸರ್ಕಾರವೇ ಭರಿಸಿದೆ. ಈಗಲೂ ಕೂಡ ಅದೇ ಕೆಲಸವನ್ನು ಸರ್ಕಾರ ಮಾಡಿದೆ. ಜೊತೆಗೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಇದೆ. ಒಂದು ವೇಳೆ ಈ ಕೆಮಿಕಲ್ಸ್ ಎಲ್ಲಿಂದ ಬಂತು, ಆಮೇಲೆ ಯಾರು ಸಪ್ಲೈ ಮಾಡಿದ್ರು, ಯಾಕೆ ಸಪ್ಲೈ ಮಾಡಿದ್ರು, ಇದು ರಿಯಾಕ್ಷನ್ ಆಗುವಂಥದ್ದನ್ನು ಯಾತಕ್ಕೋಸ್ಕರ ಇವರು ಉಪಯೋಗ ಮಾಡ್ತಿದ್ರು ಅಂತೆಲ್ಲ ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ. ಈ ಮಧ್ಯೆ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಬಂಧನಕ್ಕೆ ಕಳಿಸಿದ್ದಾರೆ. ಜೊತೆಗೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಮತ್ತು ಮುಖ್ಯಮಂತ್ರಿಗಳ ನಿಧಿಯಿಂದ ಅವರಿಗೆ ಸಹಾಯವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. DC ಅವರು ಬರೆದಿದ್ದಾರೆ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ತಿಳಿಸ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಈಸ್ ಆನ್. ಮನೆ ಅಧ್ಯಕ್ಷರೇ, ಏನು ಇವತ್ತ ಸಚಿವರು ಉತ್ತರ ಕೊಟ್ಟಿದ್ದಾರ, ಅಲ್ಲಿ ಏನಾದ್ರು ಶಾಪ್ ಯಾವುದು ಕೂಡ ಇಲ್ಲ, ಅಲ್ಲಿಯೇ ಒಂದು ಮನೆ ಇದೆ ಸರ್. ಅವರು ಆ ಮನೆಯಲ್ಲೇ ಈ ಕೆಮಿಕಲ್ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಕೆಮಿಕಲ್ಲು ಮನೆಯಲ್ಲಿಟ್ಟು ಕೆಲಸ ಮಾಡ್ಬೋದಿತ್ತು, ಆದರೆ ಹೊರಗಡೆ ಇಟ್ಟು ಆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನು ಬೆಳಗ್ಗೆ 8:00 ಆಗಿದೆ ಮನೆ ಅಧ್ಯಕ್ಷರೇ, ಅಲ್ಲಿ ಸುಮಾರು 100 ನಮ್ಮ ವಿದ್ಯಾರ್ಥಿಗಳು ಬೆಳಗ್ಗೆ ಅಲ್ಲೇ ಬಸ್ ಬರ್ತದ, ಬಸ್ ಅಲ್ಲೇ ಇರಬೇಕು. ಈ ಒಂದು ಬ್ಲಾಸ್ಟ್ನಲ್ಲಿ ಕೂಡ 4 ವಿದ್ಯಾರ್ಥಿಗಳು ಸಣ್ಣ ಮಕ್ಕಳು ಅದು ಗಾಯಗಳಾಗಿದೆ. ಮತ್ತು ಒಬ್ಬರು ಹಿರಿಯರಿದ್ದಾರೆ, ಒಬ್ಬ ಯುವಕಿದ್ದಾನೆ. ಇದೇ ಥರ ಏನು ಮೇನಲ್ಲಿ ಆಗಿತ್ತು, ಅವಾಗೆ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೂ ತಾಲೂಕು ಆಡಳಿತ ಇದ್ರ ಬಗ್ಗೆ ಎಚ್ಚರ ವಹಿಸಿ ಕ್ರಮ ವಹಿಸ್ರೆ ಈ ಥರ ಘಟನೆ ಆಗ್ತಾ ಇದ್ದಿಲ್ಲ. ಇದು ಮಾನ್ಯ ಅಧ್ಯಕ್ಷರೇ, ಇದು ಒಂದೇ ಸರ್ತಿ ಆಗಿಲ್ಲ, ಇದು ಸುಮಾರು 5 ಸರ್ತಿ ಮಾನ್ಯ ಸಚಿವರೇ, 5 ಸರ್ತಿ ಆಗಿದೆ. ಇದೇನು ಮೊನ್ನೆ 31/1/2026 ಆಗ್ತು. ಅದ್ರ ಡೇ ಬಿಫೋರ್ 2 ದಿವಸದಲ್ಲೇ ಶಬ್ದ ಆಗಿ ಅವು ಕೂಡ ತಹಸೀಲ್ದಾರ್ ಅವರು ಮತ್ತು PS ಅವರು ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ. ಅವಾಗ ಒಳ್ಳೆ ಪರಿಶೀಲನೆ ಮಾಡಿದ್ರೆ ಈ ತರ ಒಂದು ಘಟನೆ ಆಗ್ತಾ ಇದ್ದಿಲ್ಲ. ಎಲ್ಲೋ ಇಲ್ಲಿ ನಮ್ದು ತಾಲೂಕಾಡಳಿತ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೇಕು, ಇದ್ರ ಬಗ್ಗೆ ಚೆನ್ನಾಗಿ ತನಿಖೆ ಮಾಡಿಲ್ಲ ಸರ್. ಮನೆ ಅಧ್ಯಕ್ಷರೇ, ಅವರು ಅದು ಮನೆ ಅಂಗಡಿ ಏನಲ್ಲ, ಆದ್ರೆ ಮನೆ ಮುಂದೆನೆ ಅದು ತೊಳೆಯುವಾಗ, ಬೆಳಿಗ್ಗೆ ಎದ್ದು ತೊಳೆಯುವಾಗ ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಸಂದರ್ಭದಲ್ಲೇ ಆಗಿದೆ.
ಅದರಿಂದ ಒಂದು ವೇಳೆ ಹಿಂದೆ ಆಗಿತ್ತು ಅದನ್ನು ಕೂಡ ಗಮನಿಸಿಲ್ಲ, ಪೊಲೀಸ್ನವರು ಏನಾದರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದರೆ ಆ ತನಿಖೆನಲ್ಲೇ ಬರುತ್ತೆ, ಅವಾಗ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರು. ಜಿ ಕೆ ವೆಂಕಟ ಶಿವರೆಡ್ಡಿ, ಎಸ್ ಟಿ ಸೋಮಶೇಖರ್, ಅಲ್ಲ ಚರ್ಚೆ ಮಾಡಬೇಡಿ. ನೀವೇನು ಅವ್ರು ಏನ್ ಹೇಳಿದ್ದಾರೆ? ತನಿಖೆ ನಡೆಸ್ತಾ ಇದೆ. ಬಹಳ ಪ್ರಮುಖವಾದ ವಿಷಯ ಇದೆ. ಹುಮನಾಬಾದ್ ಸಿಟಿ ಇದೆ ಅಲ್ಲ, ಅದರಿಂದ 4 ಕಿಲೋಮೀಟರ್ ದೂರನಲ್ಲೇ ಇದೆ ಇದು ಮೊಳಕೆರೆ ಗ್ರಾಮ. ತನಿಖೆ ಹೇಳ್ತಾರೆ, ತನಿಖೆ ಮಾಡಿ ಅಂತ ಹೇಳಿ. ನ್ಯಾಷನಲ್ ಹೈವೇ ಮ್ಯಾಗೆ ಇದೆ. ಈ ತರ ಪದೇ ಪದೇ ಆಗ್ತು ಅಂತಂದ್ರ ಜನರಿಗೆ ನಾವೇನು ಹೇಳ್ತಾರೆ? ನೀವು ಅದನ್ನ ಹೇಳಿದ್ದು ಶಾಲೆ ಕೂತ್ಕೊಳ್ಳಪ್ಪ ಶಾಲೆ ಅಂತ. ಅದಕ್ಕಾಗಿ ಗೊತ್ತಾ ಏನ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲಿ ಡಿಪಾರ್ಟ್ಮೆಂಟ್ ಇದು ಆಗ್ತಾ ಇದೆ, ಅದ್ರ ಮ್ಯಾಗ ಕ್ರಮ ವಹಿಸ್ಬೇಕು ಸರ್. ಯಾಕೆ ಪದೇ ಪದೇ ಅದನ್ನೇ ಹೇಳ್ತೀರಾ? ಆಗ ಅದನ್ನ ಹೇಳಿದಲ್ಲ, ಅವ್ರು ಏನ್ ಹೇಳಿದ್ರು? ತನಿಖೆ ಮಾಡ್ತಾ ಇದೆ, ರಿಪೋರ್ಟ್ ಬಂದ ಪೊಲೀಸ್ ಡಿಪಾರ್ಟ್ಮೆಂಟ್ 5 ಸರ್ತಿ ಈ ತರ ಆಗ್ತದಂತಂದ್ರ ತಾಲೂಕು ಆಡಳಿತ ಇರಬಹುದು, ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ ಅಂತಂದ್ರ ಜನಸಾಮಾನ್ಯರಿಗೆ ನಾವ್ ಹೆಂಗ್ ನ್ಯಾಯ ಕೊಡಬೇಕು? ನೋಡಿ, ನೀವು ಅವ್ರ ಉತ್ತರ ಕೇಳಿಕೊಳ್ಳಿ. ಕರೆಕ್ಟ್. ಅವ್ರ ಎಂತ ನೀವೆಲ್ಲ ಹೇಳಿದ್ದ ನನ್ನೇ ಹೇಳಿದ್ರಿ. ಅವ್ರು ಏನ್ ಹೇಳಿದ್ರು? 2-3 ಸಲ ಆಗಿದ್ದಂತ ವಿಚಾರ ಆಯ್ತಪ್ಪ, ನಮ್ಮ ಎನ್ಕ್ವೈರಿ ನಮ್ಗೆ ರಿಪೋರ್ಟ್ ಬಂದ್ರೆ ಅದರ ಬಗ್ಗೆ ಕೂಡ ಕ್ರಮ ತೆಗೊಳ್ತೇವೆ ಅಂತ ಹೇಳಿದ್ದಾರೆ. ಈಗ ಎನ್ಕ್ವೈರಿ ನಡೀತಾ ಇದೆ. ಎಷ್ಟು ಮುಂಚೆ ಸಲ ಆಯಿತು, ಅದರ ಮುಂಚೆ ಸಲ ಆಯಿತು. ಆಗ ಎನ್ಕ್ವೈರಿ ಕಮಿಟಿ ಬೇಕಾದ್ರೆ ನೀವು ಮಾಹಿತಿ ಕೊಡಿ, ಅವ್ರು ರಿಪೋರ್ಟ್ ಕೊಡ್ತಾರೆ, ಅದರ ಮೇಲೆ ಕ್ರಮ ತೆಗೊಳ್ತಂತ ಹೇಳ್ತಾರೆ. ಉತ್ತರ ಇದು ಕೆಮಿಕಲ್ ಇಂದ ಆಗಿದೆ ಅಂತ ಹೇಳಿದಾರ. ನಾನು ಹೇಳೋದಿಷ್ಟೇ, ನಮ್ಮ ಅಧಿಕಾರಿಗಳು ಜಾಗೃತ ಆಗಿ ಮೊದಲೇ ಇದ್ರ ಬಗ್ಗೆ ಕ್ರಮ ತೊಯ್ತಿರಂತಂದ್ರ ಈ ತರ ಒಂದು ಘಟನೆ ಆಗ್ತಾ ಇದ್ದಿಲ್ಲ. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇವತ್ತು ಅಲ್ಲಿ ಬಂದಿದ್ರು, ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ. ಈಗಾಗಲೇ ಪೊಲೀಸರಿಗೆ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ತನಿಖೆ ನಡೀತಾ ಇದೆ. ಮಾನ್ಯ ಗೃಹ ಮಂತ್ರಿಗಳು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ಇದು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳಾಗಲಿ ಮತ್ತೊಂದಾಗಲಿ ತರದಕ್ಕೆ ನಿಷೇಧವನ್ನು ಮಾಡಿದ್ದೇವೆ. ಮತ್ತು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದು ತಂದಿದ್ದಾರೆ, ಅಕ್ರಮವಾಗಿ ತಂದಿದ್ದಂಥದ್ದು, ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಅವರಿಗೆ ಜೈಲಿಗೆ ಕಳಿಸಲಾಗಿದೆ. ಮತ್ತೆ ಆ ಭಾಗದಲ್ಲಿ ಆ ಗ್ರಾಮಸ್ಥರಿಗೂ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಪುನರಾವರ್ತಿ ಮತ್ತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಇದರಲ್ಲಿ ಅಂತವರಿಗೆ ಕಠಿಣವಾದಂತಹ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನು ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಎಸ್ ಟಿ ಸೋಮಶೇಖರ್ ಉತ್ತರ ಬರಲಿಲ್ಲ ಅಧ್ಯಕ್ಷ. ಈಗ ನಾಳೆ ಬಡ್ಜೆಟ್ ಮೇಲೆ ನಾನು ಕೊಟ್ರೆ ನಾಳೆ ಸಬ್ಜೆಕ್ಟ್ ಏನು ಬೇಡ ಸರ್. ಓಕೆ, ಕೊಡ್ತೇನೆ. ಶಾರ್ಟ್ 10 ನಿಮಿಷದಲ್ಲಿ ಮುಗಿಸ್ಬೇಕು ನಾಳೆಗೆ. ಎನ್ ಶ್ರೀನಿವಾಸಯ್ಯ, ಎಸ್ ಡಿ ರೇವಣ್ಣ ಅವರು. ಕಂದಾಯ ಮಂತ್ರಿಗಳ ಗಮನ ಸೆಳೀತಾ ಇದ್ದೀನಿ. ಅವರು ಉತ್ತರ ಕೊಟ್ಟಿದ್ದಾರೆ. ನಿಜವಾಗಿ ಬದುಕಿರೋ ಅಂತಾರನ್ನ ಸತ್ತೋಗಿರೋ ಅಂತ ಹೇಳಿ ಇದ್ರೂ ಸಹ ಈ ತಹಸೀಲ್ದಾರರು ಪಾವತಿ ಖಾತೆನ ಮನೆ ನಿಮಗೆ ಒಂದು ನೋಟು ಕೊಟ್ಟಿದ್ದೀನಿ ಮನೆ ಸಭಾಧ್ಯಕ್ಷೆ, ನಮ್ಮ ಗಮನಕ್ಕೆ ಸೆಳೀತೀನಿ. ಆಮೇಲೆ ತಾವೇನು ಆದೇಶ ಕೊಡ್ತೀರೋ ಇದನ್ನು ದಯಮಾಡಿ ಇಲ್ಲಿ, ಏಕೆಂದರೆ ಉತ್ತರನ ತಪ್ಪು ಮಾಹಿತಿ ಹೋಗಬಾರ್ದು ಸದನಕ್ಕೆ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಕಂದಾಯ ಸಚಿವರು ಉತ್ತರ ನೀಡಿದ್ದಾರೆ. ಅದರಲ್ಲಿ ಎಲ್ಲ ತಹಸೀಲ್ದಾರರು, AC, DC ಎಲ್ಲ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಫಸ್ಟು ನಿಮ್ಮ ಗಮನಕ್ಕೆ ತರ್ತೀನಿ. ಉಲ್ವಾಲ ಗ್ರಾಮದ ಸರ್ವೆ ನಂಬರ್ 22-1ರಲ್ಲಿ 8 ಎಕರೆ 25 ಗುಂಟೆ ಜಮೀನು ವಲಿ ಅಹಮದ್ ಮೂಲ ಖರೀದಿ ಮಾಡಿರುತ್ತಾರೆ. ಅದರಲ್ಲಿ ಚಾಂದಿ ಜರೂರ್ ಅಂಡ್ ಮೈನರ್ ಮಕ್ಕಳಾಗಿರುತ್ತಾರೆ. ವಲಿ ಅಹಮದ್ ಬದುಕಿದ್ದಾಲೆ 3 ಎಕರೆ ಜಮೀನನ್ನು ಚಂದ್ರಪ್ಪ ಎಂಬುವರಿಗೆ ಮಾರಾಟ ಮಾಡಿರುತ್ತಾರೆ. ಉಳಿದ 5 ಎಕರೆ 20 ಗುಂಟೆ ಜಮೀನನ್ನು ವಲಿ ಅಹಮದ್ ಮತ್ತು ಮೈನರ್ ಮಕ್ಕಳಾದ NT ಹೆಸರಿನಲ್ಲಿ ಜಂಟಿಯಾಗಿ ಪಾಣಿ ಬರುತ್ತಾ ಇದೆ ಆ ಮಕ್ಕಳಿಗೆ, ಈ ಸಣ್ಣ ಮಕ್ಕಳುಗಳಿಗೆ. ಅದರಲ್ಲಿ ವಕೀಲ್ ಅಹಮದ್ ಅವರ ಸ್ವಯಾರಿತ ಆಸ್ತಿಯನ್ನು ಅವರ ಮಕ್ಕಳಾದ ಚಾಂದಿ ಜಯರ್ ಬದುಕಿದ್ದರೂ ಸಹ ಕಾನೂನು ಬಾಹಿರವಾಗಿ ಪಾವತಿ ಖಾತೆ ಮಾಡಿರುತ್ತಾರೆ. ಬದುಕಿರೋರು ಇದೇ ಥರ ಹಲವಾರು ನಮ್ಮ ತಾಲೂಕೊಳಗೆ ಸತ್ತೋಗಿದ್ರು, ಬದುಕಿದ್ರು ಸತ್ತೋಗಿವ್ರೆ ಅಂತ ಮಾಡ್ತಾವ್ರ ಖಾತೆನ. ಇದು ತಮ್ಮ ಗಮನಕ್ಕೆ ತರ್ತೀನಿ. ಮೊನ್ನೆ ವಲಿ ಅಹಮದ್ ಅವರು ತೀರಿಕೊಂಡ ನಂತರ 2 ಮಕ್ಕಳ ಹೆಸರಿಗೆ ಜಂಟಿಯಾಗಿ, ಅವ್ರು ವಲಿ ಅಹಮದ್ ತೀರೋದ್ರು, ಅವರಿಬ್ಬರು ಮಕ್ಕಳಿಗೆ ಜಂಟಿ ಖಾತೆ ಬಂದಿದೆ. ಈ ಜಮೀನು ಸದರಿ ಬೆಂಗಳೂರಿನ ಬ್ಯಾಟರಾಯಪುರದಲ್ಲವರೇ. ಅವರು ದುರುಪಯೋಗ ಕಂದಾಯ ಇಲಾಖೆ ತಹಸೀಲ್ದಾರರು, ಗ್ರಾಮ ಲೆಕ್ಕಾಧಿಕಾರಿ, ಸರ್ವೇಯರು ಶಾಮೀಲಾಗಿ ಕಾನೂನು ಬಾಹಿರವಾಗಿ ಕಲೀನ್ ಅಹಮದ್ ಕುಟುಂಬಕ್ಕೆ ಖಾತೆ ವರ್ಗಾಯಿಸಿರುತ್ತಾರೆ. ನಂತರ ಅಶೋಕ್ ಎಂಬ GPA ಮಾಡಿಕೊಂಡು ಅವರೇ ಖುದ್ದಾಗಿ ಒಳಹರಿಸಿಬದಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ತಾಂಡವ ಕೇಳಿ ಮಾಡಿಸ್ತಾರೆ. ಮಾನ್ಯ ಸಭಾಧ್ಯಕ್ಷೆ, ಇದನ್ನು ಇನ್ನೂ ಖಾತೆ ವರ್ಗಾವಣೆ ಆಗಿರೋದಕ್ಕೆ ತಹಸೀಲ್ದಾರನ್ನ ಕೇಳಿದ್ರೆ ಹೆಂಗೆ ಖಾತೆ ಬದಲಾವಣೆ ಆಯಿತು ಇವರಿಂದ ಅಂತ ಕೇಳಿದರೆ
ಅದು ದಾಖಲೆಗಳಲ್ಲಿ ನಷ್ಟವಾಯಿತು ಅಂತ ಎಂಡಾಸ್ಮೆಂಟ್ ಕೊಡ್ತಾರೆ. ಆ ಇಬ್ಬರು ಹೆಣ್ಮಕ್ಳದು ಓಕೆ. ಬದುಕಿರೋರ್ನ ಆ ಖಾತೆನೇ ನಷ್ಟವಾಯಿತು ಅಂತ ಕೊಡ್ತಾರೆ. ಇಂಥದ್ದನ್ನ ರೆವಿನ್ಯೂ ಮಿನಿಸ್ಟ್ರು ಮುಚ್ಚಿಟ್ಕೊಂಡ್ಬಿಟ್ಟು ಹೇಳ್ತಾರಲ್ಲ, ಅವರು ಪ್ರಾಮಾಣಿಕವಾದ ರೆವಿನ್ಯೂ ಮಿನಿಸ್ಟ್ರ್ ಕೈ ಸಿಗುತ್ತೆ ಅಂದ್ರೆ. ಅದಲ್ದಲೆ ಮೊನ್ನೆ ಅಲ್ಲ, ಒಂದು ನಿಮಿಷ, ಎಸಿಯರು MR ರದ್ದನ್ನು ರದ್ದುಪಡಿಸಿ ನಂತರ ಯಾವ ಆಧಾರದ ಮೇಲೆ ಅವರಿಗೆ ತಹಸೀಲ್ದಾರ್ ಯಾಕೆ ಖಾತೆ ಇಟ್ಟರು ಅಂತೇಳಿ ಕೇಳ್ತಾರೆ. AC ಯಾವ ಆಧಾರದ ಮೇಲೆ? DC ಹತ್ರ DC ಇವ್ರ ಹೆಸರಿಗೆ ಆಗಿದೆ, AC ಇವ್ರ ಹೆಸರಿಗೆ ಆಗಿರುತ್ತೆ. ತಹಸೀಲ್ದಾರ್ ಕೇಳ್ತಾರೆ ಯಾವ ಆಧಾರದ ಮೇಲೆ ಆ ಖಾತೆ ರದ್ದು ಮಾಡಿದಿರಿ ಅಂತ ಕೇಳಿದರೆ, ಅದು ಯಾವ ಇದು 3 ಎಕರೆ ಇನ್ನೊಂದು 2 ಎಕರೆ 20 ಪಾಣಿ ಇಟ್ಟು ADLR ವರ್ಗಾವಣೆ ಆಗ್ತಾರೆ. ವರ್ಗಾವಣೆ ಆಗಿ ಹಿಂದಿನ ದಿವಸ ದುರಸ್ತಿ ಮಾಡ್ತಾರೆ. ಇವತ್ತು ವರ್ಗಾವಣೆ ಆಗ್ತಾರೆ, ಹಿಂದಿನ ದಿವಸ ಪ್ರತಿ ಈಗ ತಹಸೀಲ್ದಾರ್ ಇಂಥವ್ರ ಬದುಕಿರೋರ್ನ ಸತ್ತೋಯ್ಯವ್ರಂತ ಸಚಿವರೇ ಏನ್ ಮಾಡ್ಬೇಕು ಹೇಳಿ ದಯಮಾಡಿ. ಓಕೆ, ಇದನ್ನ ಸಮಗ್ರವಾಗಿ ತನಿಖೆ ಮಾಡಿ, ತಹಸೀಲ್ದಾರ್ ಇರ್ಬೋದು, ಯಾರ್ಯಾರು ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನ ಹೆಣ್ಮಕ್ಳಿಗೆ ಬದುಕಿರೋರ್ನ ಸತ್ತೋಯ್ಯವ್ರಂತ ಮಾಡ್ಬಿಟ್ಟು, ಯಾರೋ KEB ನೌಕರರು ಅಶೋಕ್ ಅಂತೇಳಿ KEBನಲ್ಲಿ ನೌಕರವ್ರೆ, ಅವ್ರ ಮೇಲೆ ಈಗಾಗಲೇ 420 ಕೇಸ್ ಆಗಿದೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಈ ಥರ ಹಿಂಗೆ ಇದನ್ನ ಸತ್ತೋದವ್ರನ್ನ ಇದು ಮಾಡಿಸ್ಕೊಂಡವ್ರೆ ಅಂತೇಳಿ. ಆದ್ರೂ ತಹಸೀಲ್ದಾರರು 3 ತಿಂಗಳಿಂದ ಇಟ್ಕೊಂಡು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಕಂದಾಯ ಸಚಿವರ ಪರವಾಗಿ ವಿಸ್ತೃತವಾದಂತಹ ಒಂದು ಉತ್ತರವನ್ನು ಕೊಡಲಾಗಿದೆ. ಮಾನ್ಯ ಸಚಿವರು, ಮಾನ್ಯ ಗೌರವಾನ್ವಿತ ಸದಸ್ಯರು ಏನೊಂದು ಕೆಲವೊಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಹೊಳೆನರಸೀಪುರದಲ್ಲಿ ಮಾಡುವಂಥದ್ದು ಏನು ಉಪ ನೋಂದಾವಣಿ ಇಲಾಖೆಯಲ್ಲಿದೆ, ಅಲ್ಲೂ ಆಗಬೇಕಾಗಿತ್ತು. ಅಲ್ಲೂ ಆಗಿದ್ದಂಥದ್ದು ಇವತ್ತು ಬೇರೆ ಕಡೆ ಆಗಿದೆ ಅನ್ನುವಂಥದ್ದು ಸರ್ಕಾರದ ಆದೇಶ ಸಂಖ್ಯೆ 20/8/2024ರಂತೆ ಹಾಸನ ಜಿಲ್ಲೆಯಲ್ಲಿ ಎನಿವೇ ರಿಜಿಸ್ಟ್ರೇಷನ್ ಅನ್ನು ಜಾರಿಗೆ ತರಲಾಗಿದೆ. ಕೇಳಿ ಪೂರ್ತಿ ಕೇಳಿದ ಮೇಲೆ ಹೇಳ್ತೀನಿ. ಕೊಟ್ಟಿರೋದೇ ತಪ್ಪು ಮಾಹಿತಿನ ನಾನು ಹೇಳ್ತಾ ಇರೋದು. ಮನೆ ಸಭಾಧ್ಯಕ್ಷರೇ, ಮಂತ್ರಿಗಳು ದಯಮಾಡಿ, ಕಂದಾಯ ಮಂತ್ರಿಗಳು ಯಾಕೆ ಬರಲ್ಲ? ಇಂಥಕ್ಕೆಲ್ಲ ಬರಲ್ವಾ? ಯಾಕೆ ಬರಬೇಕು? ಈ ಪಾವತಿ ಸತ್ತೋಯ್ಯವ್ರನ್ನ ಸುಳ್ಳು ಖಾತೆ ಮಾಡಿಸ್ಬಿಟ್ಟು ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ ಮೋಸ ಮಾಡ್ತಾರಲ್ಲ, ನ್ಯಾಯನ ಇದು? ಆಯ್ತು, ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಬರುತ್ತೆ, ಕೇಳಿ ಸಮಾಧಾನದಿಂದ ಕೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 28/2024ರಂತೆ ಹಾಸನ ಜಿಲ್ಲೆಯಲ್ಲಿ ಎನಿವೇ ರಿಜಿಸ್ಟ್ರೇಷನ್ ಜಾರಿಗೆ ತರಲಾಗಿದೆ. ಇದರನುಸಾರ ಹಾಸನ ಜಿಲ್ಲೆ ಸ್ಥಿರಾಸ್ತಿಯನ್ನು ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದರ ಪ್ರಕಾರ ಹೊಳೆನರಸೀಪುರ ತಾಲೂಕಿಗೆ ನಗರದ ಸೇರಿದ ಜಮೀನುಗಳನ್ನು ನುಗ್ಗೇಹಳ್ಳಿ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡುವ ಪ್ರಕ್ರಿಯೆ ಏನಾಗಿದೆ. ನೋಂದಣಿ ಬೇರೆ ಬೇರೆ ಕಡೆ ಮಾಡಿದೆ ಅಂತ ಹೇಳ್ತಾರೆ, ಅದು ಕ್ರಮಬದ್ಧವಾಗಿದೆ, ನಿಯಮಬದ್ಧವಾಗಿದೆ ಅನ್ನುವಂಥ ಮಾತನ್ನು ನಾನಿಲ್ಲಿ ಮಾನ್ಯ ಸಚಿವರು ಕೇಳಿ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗೇನು ತಾವೇನು ಕೆಲವೊಂದು ಅತ್ಯಂತ ಮಹತ್ವವಾದಂಥ ಪ್ರಶ್ನೆಗಳನ್ನು ಎತ್ತಿದ್ದೀರಿ. ಏನು ಅಂದರೆ, ಈಗ ಒಬ್ಬರು ಮೃತಪಡ್ತಾರೆ, ಮೃತಪಟ್ಟಿದ ಮೇಲೆ GPA ಮಾಡಿ, ಮೊದಲು ಇದ್ದರು ಓನರ್ ಇದ್ದವರು GPA ಮಾಡಿದವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮ್ಮ ಒಂದು ಹೇಳಿಕೆ. ಇದೆಲ್ಲದರ ಬಗ್ಗೆ ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ. ಅದನ್ನು ವಿಸ್ತೃತವಾಗಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ವತಿಯಿಂದ ಸೂಚನೆ ಕೊಡಲಿಕ್ಕೆ ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಷ್ಟೇ ಇದು ನೀವು ಮಧ್ಯ ಪ್ರವೇಶ ಮಾಡಬೇಕು. ಯಾತಕ್ಕೆ? ನಾನು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸಬ್ ರಿಜಿಸ್ಟ್ರಾರು ಆಫೀಸಲ್ಲಿ ಮಾಡೋದಕ್ಕೆ ನನಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಕ್ವಶನ್ ಮಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಇಷ್ಟೇ, ಒಂದೇ ದಿನ ದುರಸ್ತಿ ಮಾಡ್ತಾರೆ, ವರ್ಗಾದ ಮೇಲೆ ವರ್ಗಾದ ಹಿಂದಿನ ದಿವಸ ಮಾಡ್ತಾರೆ, ಅವತ್ತೇ ಇದು ಮಾಡ್ತಾರೆ. ಬೆಳಗ್ಗೆ ದುರಸ್ತಿ ಮಾಡಿಬಿಟ್ಟು ತಾಂಡೋಗಿ ನುಗ್ಗೇಹಳ್ಳಿಲಿ ಮಾಡ್ತಾರೆ. ಇದು ಒಂದು ಭಾಗ. ಬದುಕಿದ್ದಾರೆ, ಅವ್ರು ಸತ್ತೋಯ್ಯವರಂತ ಖಾತೆ ಮಾಡ್ತಾರಲ್ಲ, ಇದನ್ನು ಸಮಗ್ರವಾಗಿ ಒಂದು ತನಿಖೆ, ಉನ್ನತ ಮಟ್ಟ ತನಿಖೆ ಮಾಡಿಸಿ ಆ ಹೆಣ್ಮಕ್ಳು ಜೀವನ ಉಳಿಸಿ. ಯಾರೋ ಒಬ್ಬ KEB ಎಂಪ್ಲಾಯ್, ಅವನೇ GPA ಹೋಲ್ಡ್ರು, ಅವನೇ ರಿಜಿಸ್ಟರ್ ಮಾಡಿಸ್ಕೊತಾನೆ. ಇದು ಇಂಥದ್ದು ನೀವು ಅಲ್ಪಸಂಖ್ಯಾತರಿಗೆ ಈ ಸರ್ಕಾರ ಬರಬೇಕಾದ್ರೆ ಅಲ್ಪಸಂಖ್ಯಾತರು ನಿಮಗೆ ಕಾರಣ, ಅವ್ರನ್ನ ರಕ್ಷಣೆ ಮಾಡಬೇಕು. ಸಭಾಧ್ಯಕ್ಷ ಚೇರಲ್ಲಿ ನೀವು ತಾವು ಮನವಿ ಮಾಡ್ತಾ ಇದ್ದೀನಿ. ಇದು ಸಮಗ್ರ ತನಿಖೆ ನಡೆಸಬೇಕು. ಉನ್ನತ ಇಂಥವನು ಇದೇ ಥರ ಇದೊಂದೇ ಅಲ್ಲ, ತಾಲೂಕುಗಳಿಗೆ ಬದುಕಿರೋರ್ನ ಸತ್ತೋಗ್ಯವ್ರಂತ ಹಲವಾರು ಪ್ರಕರಣಗಳಿದೆ. ತಹಸೀಲ್ದಾರ್ಗಳು ತಹಸೀಲ್ದಾರ್ ಏನು ಹೇಳ್ತಾವ್ರೆ, ಇದನ್ನ ಇಲ್ಲಿ ಹೇಳೋದು ಮಂತ್ರಿಗಳು, ತಹಸೀಲ್ದಾರ್ ಕೋರ್ಟಲ್ಲಿ ಐತೆ, ಕೋರ್ಟ್ ತೀರ್ಮಾನ ಆಗುತ್ತೆ. ಎಷ್ಟು 3 ತಿಂಗಳು ಬೇಕಾ? 90 ದಿನ ತಕ್ಷಣ ಖಾತೆ ಆಗೋಗುತ್ತೆ. ಆ ಉದ್ದೇಶದಿಂದ ಖಾತೆ ಆಗುತ್ತಲ್ಲ ಸರ್. ಖಾತೆ ಆಗ್ಬೇಕಾದ್ರೆ ಈಗ AC ತಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಅವ್ರು ತಿರುಗಬೇಕು. ಅದನ್ನ ದಯಮಾಡಿ ನೀವು ಕಂದಾಯ ಮಂತ್ರಿಗಳಿಗೆ ದಯಮಾಡಿ ನಿರ್ದೇಶನ ಕೊಡಬೇಕಾಗುತ್ತೆ.
ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಓಕೆ. ಆ ಸರ್ವೇಯರು ಯಾರು ಹೊರಗಾಗಿ ADLR ಹೋಗಿ ಅವ್ನು ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ, ಅವರು ತಹಸೀಲ್ದಾರರು ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು. DC ಕೊಟ್ಟರು ಇಲ್ಲ, AC ಕೊಟ್ಟರು ಇಲ್ಲ. ಆಯ್ತು. ಇದು ಏನಾಗಿದೆ ಅಂದ್ರೆ ಯಾರೋ KEB ಎಂಪ್ಲಾಯ್ ಮುಸಲ್ಮಾನರ ಜಮೀನು 2 ಕೋಟಿ ರೂಪಾಯಿ ಹಾಕ್ತಿನ ಬರೀ 20 ಲಕ್ಷಕ್ಕೆ ಬರೆಸ್ತಾರೆ ನುಗ್ಗೇಳಿ ತಗೊಂಡೋಗಿ. ಇದು ನ್ಯಾಯನ? ಪಾಪ ಅವು ಬೆಂಗಳೂರಿನಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲೇ ವಾಸವ್ರವರು ಬ್ಯಾಟ್ರಾಯ್ಪುರದಲ್ಲಿ. ಇಂಥವಕ್ಕೆ ಅವಕಾಶ ಕೊಡಬೇಕು ಅಂದ್ರೆ ನಿಮಗೆ ಬಿಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ, ದಯಮಾಡಿ ಇದನ್ನ ಒಂದು ನೋಟ್. ಈಗ ನಾಳೆ ಬೆಳಿಗ್ಗೆ ಸಮಗ್ರ ಕೂತ್ಕೊಳಿಸಿ ಮಾತಾಡಿಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೀವು ಗೌರವಾನ್ವಿತ ಸದಸ್ಯರು ಏನು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ, ಬದುಕಿದ್ದವರಿಗೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಖಾತೆ ಮಾಡಿದ್ದಾರೆ ಅನ್ನುವಂಥದ್ದು ಈ ಮಾಹಿತಿ ಏನ್ ಕೊಡ್ತಾ ಇದ್ದಾರೆ, ಇದು ಅತ್ಯಂತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಮಾನ್ಯ ಕಂದಾಯ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಇಲಾಖೆ ಸರ್ಕಾರ ಮಾಡ್ತದೆ. ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಲೆ 3 ತಿಂಗಳಿಂದ ಇಟ್ಕೊಂಡವ್ರೆ ತಹಸೀಲ್ದಾರರು, ಬೇಕು ಅಂತ ದುರುದ್ದೇಶದ ಮೇಲೆ ಇಟ್ಟವ್ರೆ. ಕಂದಾಯ ಇಲಾಖೆ ತನಿಖೆ ಮಾಡಿ ವ್ಯವಸ್ಥೆ ಮಾಡಿ ಹೇಳಿದಾರಲ್ಲ ಅವರು. ನೋಡಿ, ತನಿಖಾ ವರದಿ ಬರಲಿ, ತನಿಖಾ ವರದಿ ಬಂದ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗ್ತದೆ. ಆಯ್ತು ಗುರುಗಳೇ. ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಲೆ. ಮಾನ್ಯ ಅಧ್ಯಕ್ಷರೇ, ನಾನು ಆರೋಗ್ಯ ಸಚಿವರಿಗೆ ಆಯುಷ್ ಇಲಾಖೆಯಲ್ಲಿ ಪ್ರತಿ ಹೋಬಳಿ PSC ಇರಲಿ, CSC ಇರಲಿ, ಇಲ್ಲ ತಾಲೂಕು ಆಫೀಸ್, ಡಿಸ್ಟಿಕ್ ಆಫೀಸಲ್ಲಿ ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಡಾಕ್ಟರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.